ಕೆಲವೊಂದು ಹೋರಾಟಗಳು ಶಬ್ದವಿಲ್ಲದೆ ನಡೆಯುತ್ತವೆ, ಆದರೆ ಅವು ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ಜೀವನದಲ್ಲಿ ಕೆಲವೊಂದು ಹೋರಾಟಗಳು ನಗುಹೀನವಾಗಿರುತ್ತವೆ. ಅವುಗಳು ಸದ್ದು ಮಾಡುವುದಿಲ್ಲ, ಯಾರಿಗೂ ತಿಳಿಯುವುದಿಲ್ಲ. ಹೌದು, ನಾನು ಮೌನ ಹೋರಾಟ ಬಗ್ಗೆ ಮಾತನಾಡುತ್ತಿದ್ದೇನೆ. ಕೆಲವರು ಶಬ್ದವಿಲ್ಲದೆ ಕೇವಲ ತಮ್ಮ ಹೃದಯದ ಶಕ್ತಿಯನ್ನು ನಂಬಿ ತಮ್ಮ ಕನಸುಗಳಿಗಾಗಿ ಹೋರಾಡುತ್ತಾರೆ. ಈ ಹೋರಾಟ ಕಠಿಣವಾಗಿರಬಹುದು, ಆದರೆ ಈ ಹೋರಾಟದಲ್ಲಿ ನಿಂತುಕೊಂಡಿರುವ ವ್ಯಕ್ತಿಯ ಶಕ್ತಿ ಅಸಾಧಾರಣವಾಗಿರುತ್ತದೆ. ನಮ್ಮ ಮುಂದಿನ ಎಡವಟ್ಟುಗಳು, ಅಸಾಧ್ಯತೆಗಳು, ಸೋಲುಗಳು ನಮ್ಮ ಜೀವನವನ್ನು ಮರುಬಳಕೆ ಮಾಡುತ್ತವೆ. ಆದರೆ ಯಾವಾಗಲೂ ನಮ್ಮೊಳಗಿನ ಶಕ್ತಿ, ನಮ್ಮೊಳಗಿನ ಧೈರ್ಯ, ನಮ್ಮ ಮನಸ್ಸಿನ ಶಕ್ತಿ ಮೌನದಲ್ಲಿ ಬೆಳೆಯುತ್ತದೆ. ನಾವು ಮಾತಾಡದಿದ್ದರೂ, ನಾವು ಚಲಿಸುವ ಹಾದಿಯಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಪ್ರತಿಯೊಂದು ಪ್ರಯತ್ನದಲ್ಲಿ ನಮ್ಮ ಕಥೆಯನ್ನು ಬರೆಯುತ್ತೇವೆ. ಮೌನ ಹೋರಾಟದಲ್ಲಿ ಒಂದು ವಿಶಿಷ್ಟ ಗುಣವಿದೆ, ಅದು ನಮ್ಮ ನಿಜವಾದ ಶಕ್ತಿಯನ್ನು ಬೆಳೆಸುತ್ತದೆ. ಶಬ್ದಗಳಿಲ್ಲದ ಹೋರಾಟವು ನಮ್ಮ ಚಿಂತನೆಗಳನ್ನು ತೀಕ್ಷ್ಣವಾಗಿಸುತ್ತದೆ, ನಮ್ಮ ಗಮನವನ್ನು ಸವಾಲುಗಳ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ನಮ್ಮ ಧೈರ್ಯವನ್ನು ರೂಪಿಸುತ್ತದೆ. ಈ ಹೋರಾಟದಲ್ಲಿ ನೀವು ಯಾರಿಗೂ ನಿಮ್ಮದು ತೋರಿಸಬೇಕಾಗಿಲ್ಲ. ನಿಮ್ಮ ಪ್ರತಿ ಹೆಜ್ಜೆ ನಿಮ್ಮ ಮುನ್ನುಗ್ಗುವ ಹಾದಿಯನ್ನು ಸೂಚಿಸುತ್ತದೆ. ಜೀವನದಲ್ಲಿ ಬಹಳಷ್ಟು ಸಮಯ ನಾವು ತಮ್ಮ ಶಕ್ತಿಯನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತೇವೆ. ನಾವು ಶಬ್ದಗಳಲ್ಲಿ, ಹೇಳಿಕೆಗಳಲ್ಲಿ, ಇತರರ ಗಮನದಲ್ಲಿ ನಮ್ಮ ಬಲವನ್ನು ಹುಡುಕಲು ಇಚ್ಛಿಸುತ್ತೇವೆ. ಆದರೆ ನಿಜವಾದ ಶಕ್ತಿ ನಿಮ್ಮೊಳಗೆ, ನಿಮ್ಮ ಮೌನದಲ್ಲಿ, ನಿಮ್ಮ ಹೋರಾಟದ ಪ್ರತಿ ಕ್ಷಣದಲ್ಲಿ ಅಡಗಿದೆ. ನೀವು ಸೋಲಿದರೂ, ನೀವು ಕುಳಿತರೂ, ನಿಮ್ಮ ಹೃದಯದ ಧೈರ್ಯ ನಿಮ್ಮನ್ನು ಮತ್ತೆ ಎದ್ದುಕೊಳ್ಳಿಸುತ್ತದೆ. ಮೌನ ಹೋರಾಟವು ನೀವು ನೇರವಾಗಿ ಕಂಡುಕೊಳ್ಳದ ಶಕ್ತಿಗಳನ್ನು ನಿಮ್ಮೊಳಗೆ ಬೆಳೆಸುತ್ತದೆ. ಇದು ನಿಮ್ಮ ಮನಸ್ಸನ್ನು ತೀಕ್ಷ್ಣಗೊಳಿಸುತ್ತದೆ, ನಿಮ್ಮ ದೃಢತೆಯನ್ನು ಗಟ್ಟಿ ಮಾಡುತ್ತದೆ ಮತ್ತು ನಿಮ್ಮ ಕನಸುಗಳನ್ನು ಸಾಧಿಸುವ ಶಕ್ತಿಯನ್ನು ತಂದುಕೊಡುತ್ತದೆ. ಮೌನದಲ್ಲಿ ಹೋರಾಟ ಮಾಡುವ ವ್ಯಕ್ತಿ ಯಾರಿಗೂ ಹಿಂಜರಿಯುವುದಿಲ್ಲ. ಅವನು ತನ್ನ ಗುರಿಯನ್ನು ತಲುಪಲು ಸಿದ್ಧನಾಗಿರುತ್ತಾನೆ, ಯಾವುದೇ ವಿಘ್ನಗಳು ಬಂದರೂ ಮುನ್ನಡೆಸುತ್ತಾನೆ. ನೀವು ಜೀವನದಲ್ಲಿ ಎಷ್ಟು ಬಾರಿ ಸೋಲು ಕಂಡಿರಬಹುದು, ಎಷ್ಟು ಬಾರಿ ಯಾರೂ ನಿಮ್ಮ ಹೋರಾಟವನ್ನು ಗಮನಿಸಿರಲಿಲ್ಲ. ಆದರೆ ಸತ್ಯವೀಗಿದೆ, ನೀವು ನಿಂತುಕೊಂಡಿದ್ದರೆ, ನೀವು ಹೋರಾಡುತ್ತಿದ್ದರೆ, ನೀವು ಗೆದ್ದಿದ್ದೀರಿ. ಮೌನದಲ್ಲಿ ನಡೆಯುವ ಹೋರಾಟವು ಬಹಳಷ್ಟು ಸಮಯಗಳಲ್ಲಿ ಅತ್ಯಂತ ಶಕ್ತಿ ತುಂಬಿದದ್ದು. ಇದು ನಿಮ್ಮ ಸ್ವಪ್ನಗಳಿಗಾಗಿ ಇರುವ ನಿಮ್ಮ ಬಲವನ್ನು ತೋರಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕೆಲವೊಂದು ಕ್ಷಣಗಳು ಶಬ್ದವಿಲ್ಲದ ಹೋರಾಟವನ್ನು ಕರೆತರುತ್ತವೆ. ಕೆಲವರು ಇದನ್ನು ತಪ್ಪಾಗಿ ಅರ್ಥಮಾಡಿಕೊಳ್ಳುತ್ತಾರೆ. ನಾನು ಏನು ಮಾಡುತ್ತಿದ್ದೇನೆ ಎಂದು ಕೇಳುತ್ತಾರೆ. ಆದರೆ ನೀವು ಅದನ್ನು ಅರ್ಥಮಾಡಿಕೊಳ್ಳಬೇಕಾದ ಅಗತ್ಯವಿಲ್ಲ. ಪ್ರತಿಯೊಂದು ದಿನ, ಪ್ರತಿಯೊಂದು ಪ್ರಯತ್ನ, ಪ್ರತಿಯೊಂದು ಹೃದಯದ ಬಲವು ನಿಮ್ಮ ಮುಂದಿನ ಹೆಜ್ಜೆಯನ್ನು ನಿರ್ಧರಿಸುತ್ತದೆ. ನೀವು ಏನು ಮಾಡುತ್ತಿದ್ದೀರೋ, ನೀವು ಯಾವ ಹಾದಿಯಲ್ಲಿ ಇದ್ದೀರೋ, ನೀವು ಯಾರನ್ನು ಎದುರಿಸುತ್ತಿದ್ದೀರೋ, ಎಲ್ಲ ನಿಮ್ಮೊಳಗಿನ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ನಿಮ್ಮ ಮೌನ ಹೋರಾಟವು ನಿಮ್ಮ ಶಕ್ತಿಯನ್ನು ಬೆಳೆಸುತ್ತದೆ, ನಿಮ್ಮ ಧೈರ್ಯವನ್ನು ಗಟ್ಟಿಗೊಳಿಸುತ್ತದೆ ಮತ್ತು ನಿಮ್ಮ ಭವಿಷ್ಯದ ದಾರಿಯನ್ನು ತೋರಿಸುತ್ತದೆ. ನಿಮ್ಮ ಕಥೆ ಇನ್ನೂ ಬರೆಯಲ್ಪಟ್ಟಿಲ್ಲ. ನಿಮ್ಮ ಗೆಲುವು ನಿಮ್ಮ ಹೃದಯದಲ್ಲಿ, ನಿಮ್ಮ ಪ್ರತಿ ಹೆಜ್ಜೆಯಲ್ಲಿ, ನಿಮ್ಮ ಮೌನದಲ್ಲಿ ನಿರೀಕ್ಷಿಸುತ್ತಿದೆ. ಹೀಗಾಗಿ ಹೆದರಬೇಡಿ, ನಿಮ್ಮ ಹೋರಾಟವನ್ನು ಬಿಟ್ಟೊಯ್ಯಬೇಡಿ. ಶಬ್ದಗಳಿಲ್ಲದ ಹೋರಾಟದಲ್ಲಿ ನೀವು ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತೀರಿ. ನಿಮ್ಮ ಮೌನದಲ್ಲಿ ನಿಮ್ಮ ಗೆಲುವು ನಿಮಗಾಗಿ ಕಾಯುತ್ತಿದೆ. ಪ್ರತಿಯೊಂದು ಸೋಲು, ಪ್ರತಿಯೊಂದು ಸಂಕಷ್ಟ ನಿಮ್ಮನ್ನು ನಿಂತುಕೊಳ್ಳಲು, ನಿಮ್ಮ ಕನಸುಗಳನ್ನು ತಲುಪಿಸಲು ಪ್ರೇರೇಪಿಸುತ್ತದೆ. ನಿಮ್ಮ ಹೃದಯದ ಧೈರ್ಯವನ್ನು ನಂಬಿ, ನಿಮ್ಮ ಮೌನ ಹೋರಾಟವನ್ನು ಮುಂದುವರೆಸಿ ಮತ್ತು ನಿಮ್ಮ ಜೀವನದ ಯಶಸ್ಸಿನ ಕಥೆಯನ್ನು ಬರೆಯಿರಿ. ನೀವು ನಿಮ್ಮ ಮೌನ ಹೋರಾಟದ ಮೂಲಕ ಮಾತ್ರ ನಿಮ್ಮ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತೀರಿ. ಪ್ರತಿಯೊಂದು ದಿನ, ಪ್ರತಿಯೊಂದು ಹೋರಾಟ ನಿಮ್ಮನ್ನು ನಿಮ್ಮ ಕನಸುಗಳಿಗೆ ಮತ್ತಷ್ಟು ಹತ್ತಿರ ಸೇರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುತ್ತೀರಾ? ಧನ್ಯವಾದಗಳು.